ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವರ್ಷದ 2026ನೇ ಇಸ್ವಿಲಿ ಏನು ಒಂದು ಏಪ್ರಿಲ್ ಹುಣ್ಣಿಮೆ ಯಾವ ಟೈಮಲ್ಲಿ ಬಂದಿದೆ ನೋಡೋಣ. ನೋಡಿ ಸ್ನೇಹಿತರೆ, ಈ 2ನೇ ತಾರೀಕು ಮತ್ತು 1ನೇ ತಾರೀಕು ಬುಧವಾರ ಗುರುವಾರ 2 ದಿವಸನೂ ಸಹ ಈ ಹುಣ್ಣಿಮೆ ಬಂದಿದೆ. ಇದನ್ನು ಚೈತ್ರ ಹುಣ್ಣಿಮೆ ಮತ್ತು ಹನುಮ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಈ ಚೈತ್ರ ಹುಣ್ಣಿಮೆ ಬಂದು ಬುಧವಾರ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಆಗುತ್ತೆ. 1ನೇ ತಾರೀಕು ಬುಧವಾರ ಸ್ನೇಹಿತರೆ, ಅಂದರೆ ಸೂರ್ಯೋದಯ ಆದಂಥ ನಂತರ ಈ ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಮತ್ತು ಮುಕ್ತಾಯ ಬಂದು ಗುರುವಾರ 2ನೇ ತಾರೀಕು 7 ಗಂಟೆ 40 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಂಗಾಗಿ ಪೂರ್ತಿ ನಮಗೆ ಒಂದು ಏನು ಹುಣ್ಣಿಮೆ ಸಿಗೋದು ಬುಧವಾರ. ನಾವು ಎಲ್ಲ ಒಂದು ದೇವ್ರ ಕಾರ್ಯಕ್ಕೆ ಮತ್ತು ಪ್ರತಿಯೊಂದಕ್ಕೂ ನಾವು ಒಂದು ಸೂರ್ಯೋದಯನ ತಗೊಳ್ಳೋದ್ರಿಂದ ಗುರುವಾರ ನಮಗೆ ನೋಡಿ ಸೂರ್ಯೋದಯ ಸಿಗೋದ್ರಿಂದ, ಮತ್ತು ಹನುಮನ ಜಯಂತಿನೂ ಸಹ 2ನೇ ತಾರೀಕು ಗುರುವಾರ ಬಿದ್ದಿದೆ. ಹನುಮಂತನ ಸ್ವಾಮಿಯವರು ಜನನ ಆಗಿದ್ದು ಬ್ರಾಹ್ಮಿ ಮುಹೂರ್ತ ಈ ಸೂರ್ಯೋದಯ ಟೈಮ್ನಲ್ಲಿ ಅಂತೆ ಸ್ನೇಹಿತರೆ. ಸೊ ಹಂಗಾಗಿ ನಮಗೆ ಈ ಒಂದು ಬ್ರಾಹ್ಮಿ ಮುಹೂರ್ತ ಆಗ್ಬೋದು, ಮತ್ತು ಒಂದು ಸೂರ್ಯೋದಯ ಆಗ್ಬೋದು, ಮತ್ತು ಗುರುವಾರ 7:40ಕ್ಕೆ ಹುಣ್ಣಿಮೆ ಮುಕ್ತಾಯ ಆಗೋದ್ರಿಂದ ಪ್ರತಿಯೊಂದು ನಮಗೆ ಈ ಗುರುವಾರನೇ ಸಿಗೋದ್ರಿಂದ ನಮಗೆ ಒಂದು ಹಸ್ತ ನಕ್ಷತ್ರನೂ ಇರೋದರಿಂದ ಹನುಮನ ಜಯಂತಿನ ನಾವು ಮತ್ತು ಹುಣ್ಣಿಮೆನ ಎರಡನ್ನೂ ಗುರುವಾರನೇ ನಾವು ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಗುರುವಾರ ನಮಗೆ ಬ್ರಾಹ್ಮಿ ಮುಹೂರ್ತದೆಲ್ಲ ಸಿಕ್ಕಿದೆ. ಹಾಗಾಗಿ ಏಪ್ರಿಲ್ 2ನೇ ತಾರೀಕು ನಾವು ಈ ಒಂದು ಹನುಮನ ಜಯಂತಿ ಮತ್ತು ಚೈತ್ರ ಹುಣ್ಣಿಮೆ ಕಾರ್ಯಕ್ರಮ ಪೂಜೆಗಳನ್ನ ಭಾಳ ಚೆನ್ನಾಗಿ ಮಾಡಿ, ಹನುಮನ ಜಯಂತಿ ಅಂದರೆ ನೋಡಿ, ಹನುಮಂತ ಅಂದರೆ ಅವ್ರು ಯಾವ ಕೆಲಸಕ್ಕೆ ಇಕ್ಕಿದ್ರೂ ನಮಗೆ ಜಯ ಸಿಗೋ ಅಂಥ ಒಂದು ಶಕ್ತಿ ದೇವರಾಗಿದೆ. ಹನುಮನ ನೆನೆಸ್ಕೊಂಡ್ರೆ ಕಷ್ಟನೇ ಇಲ್ಲ, ಅಷ್ಟು ಒಂದು ಸುಖ ಕೊಡೋ ಅಂತಹ ಈ ಹನುಮಂತನ ಜಯಂತಿ ದಿನ ಎಲ್ಲ ನೀವು ಹಿಂದಿನ ದಿವಸನೇ ಏನು ಒಂದು ಬುಧವಾರನೇ ನೀವೆಲ್ಲ ಒಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಒಂದು ದೀಪನ ಅಂಟಿಸ್ಕೊಳ್ಳಿ. ಗುರುವಾರ ಮುಖ್ಯವಾಗಿ ವಿಶೇಷವಾಗಿರೋದ್ರಿಂದ ಹನುಮಂತನಿಗೆ ಒಂದು ಅಭಿಷೇಕ ಮಾಡಿ, ವಿಗ್ರಹ ಇರೋ ಅಂಥವ್ರು ಹಾಲು ಮೊಸರು ಜೇನುತುಪ್ಪ ಎಳ್ನೀರು ಎಲ್ಲದರಿಂದ ನೀವು ಒಂದು ಅಭಿಷೇಕ ಮಾಡಿ ಆ ಸ್ವಾಮಿಗೆ ಇಷ್ಟಾರ್ಥವಾದಂಥ ಒಂದು ನೈವೇದ್ಯ ಕೇಸರಿ ಬಾತ್ ಆಗಿದೆ ನೋಡಿ. ಎಲ್ಲೇ ಒಂದು ನೀವು ಹನುಮಂತನ ದೇವಸ್ಥಾನಕ್ಕೆ ಹೋದ್ರೂ ಕೇಸರಿ ಬಾತು ಪಂಚಾಮೃತ ಇವೆಲ್ಲ ವಿಶೇಷವಾಗಿ ಕೊಡ್ತಾರೆ. ಕೆಲವರು ಗೋಧಿ ಪಾಯಸನೂ ಸಹ ಮಾಡ್ತಾರೆ. ಮತ್ತು ಲಡ್ಡು ತುಂಬ ಪ್ರೀತಿಯಂತೆ ಹನುಮಂತನಿಗೆ. ಸೊ ಹಂಗಾಗಿ ಆ ಲಡ್ಡುನ ನೀವು ಮನೇಲಾದರೂ ಮಾಡಿ, ಇಲ್ಲ ನೀವು ಅಂಗಡಿಯಿಂದ ನಾನು ತೊಗೊಂಬಂದು ಆ ಸ್ವಾಮಿಗೆ ಲಡ್ಡು ಪ್ರಸಾದ ಇಡೋದ್ರಿಂದನೂ ನಿಮಗೆ ತುಂಬ ಫಲ ಸಿಕ್ಕುತ್ತೆ. ಹೂವು ಅಂತ ಬಂದರೆ ಎಲ್ಲ ಹೂವೂ ಇಷ್ಟ ಹನುಮಂತನಿಗೆ. ಅದರಲ್ಲಿ ಕೆಂಪು ಹೂವು ತುಂಬ ಇಷ್ಟಪಡ್ತಾರೆ. ಮತ್ತು ಮಲ್ಲಿಗೆ ಹೂವಿಂದ ಇಟ್ಟು ನೋಡಿ, ಇವತ್ತು ಬೆಂಗಳೂರು ಕರಗನೂ ಇದೆಯಂತೆ. ತುಂಬ ಒಂದು ಪವಿತ್ರವಾದಂತಹ ದಿನ ಆಗಿದೆ ಹುಣ್ಣಿಮೆ ಮತ್ತು ಹನುಮನ ಜಯಂತಿ, ಒಂದು ಬೆಂಗಳೂರಲ್ಲಿ ನಡೆಯುವಂಥ ಕರಗ, ಇವೆಲ್ಲ ಒಂದು ವಿಶೇಷವಾಗಿ ಗುರುವಾರ ಇರೋದರಿಂದ ನೀವೇನು ಅಂದ್ಕೊಂಡ್ರೂ ಅವತ್ತು ತುಂಬ ಒಳ್ಳೆಯ ಕೆಲಸಗಳೆಲ್ಲ ಆಗುತ್ತೆ. ಶ್ರೀಮನ್ ಲಕ್ಷ್ಮೀನಾರಾಯಣ ಇಬ್ಬರು ದಂಪತಿಗಳನ್ನ ನಾವು ಪೂಜೆ ಮಾಡಿದಷ್ಟು ಫಲ ಸಿಗೋವಂಥ ಪುಣ್ಯ ದಿನ, ಸರ್ವ ಸುಖ ಯೋಗ ಸಿಗೋವಂಥ ದಿನ ಆಗಿದೆ. ಅಂಥ ದಿನ ನೀವೆಲ್ಲರೂ ತಪ್ಪದೆ ಶ್ರೀಮನ್ ಹನುಮಂತನಿಗೆ ನೀವು ಪೂಜೆ ಮಾಡಿ, ಮತ್ತು ನೀವು ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಅಭಿಷೇಕ ಕೊಡಿ, ಎಲೆ ಹಾರನ ವಿಶೇಷವಾಗಿ ಎಲೆ ಹಾರ ಕೊಡಿ. ಬಾಳೆಹಣ್ಣಂತೂ ಮರಿದಂಗೆ ನೀವು ನೈವೇದ್ಯಕ್ಕೆ ಮನೇಲೂ ಇಡಿ, ಅಲ್ಲೂ ಇಡಿ ಹನುಮಂತನಿಗೆ. ಮತ್ತು ಶಕ್ತಿ ಇರೋರು ದೇವಸ್ಥಾನಗಳಲ್ಲಿ ಒಂದು ಕೇಸರಿ ಬಾತನ್ನು ಮಾಡಿ ಹಂಚ್ಬೋದು. ಮತ್ತು ಎಲ್ಲಿ ಒಂದು ಕೋತಿಗಳಿರೋಂಥ ಜಾಗಗಳಲ್ಲಿ ಒಂದು ಬಿಸ್ಕೆಟು, ಒಂದು ಬಾಳೆಹಣ್ಣು, ಹಣ್ಣುಗಳು, ನೀವು ಯಾವ ಥರ ಹಣ್ಣನ್ನಾಗಲಿ ಹನುಮಂತನ ಕೊಡಿದ್ರೆ ನೋಡಿ, ಅವ್ರಿಗೆ ಯಾವುದೋ ಒಂದು ಶನಿ ಕಾಟ ಇರ್ಬೋದು, ಸಾಡೆ ಸಾತ್ ಇರ್ಬೋದು, ಯಾವುದೇ ಒಂದು ದೋಷ ಇದ್ದರೂ ನೋಡಿ ನಿಮಗೆ ಒಂದು ಪರಿಹಾರ ಆಗೋವಂಥ ಒಂದು ಪುಣ್ಯ ದಿನ ಆಗಿದೆ. ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಊಟ ಹಾಕಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ನಾನು, ನೀರುಗಳ್ನ ಕೊಡಿ. ಹನುಮಂತನ ಜಯಂತಿ ದಿನ ಹುಡಿಕೊಂಡೋಗಿ ನೀವು ಆಹಾರ ಕೊಡಿ ಅವ್ರಿಗೆ. ಬಿಸ್ಕೆಟು ಬಾಳೆಹಣ್ಣು ಕೊಡೋದ್ರಿಂದ ನಮಗೆ ಕೋಟಿ ಫಲ ಸಿಗೋ ಅಂಥ ಒಂದು ಪುಣ್ಯ ದಿನ ಆಗಿದೆ. ಮತ್ತು ಹುಣ್ಣಿಮೆ ಅಂದರೆ ನಮಗೆ ಮೊದಲೇ ಜ್ಞಾಪನ ಬರೋದು ಸತ್ಯನಾರಾಯಣ ಸ್ವಾಮಿ ಪೂಜೆ. ಎಲ್ಲಿ ಅವತ್ತೊಂದು ಪೂಜೆ ಕರೀತಾರೋ ಅಂಥ ಸ್ಥಳಕ್ಕೆ ನೀವು ಹೋಗಿ ಒಂದು ಪೂಜಾ ಪ್ರಸಾದನ
ತೊಗೊಂಬಂದು ಮನೇಲಿರೋಂಥ ಮಕ್ಕಳಿಗೆ, ಯಜಮಾನ್ರುಗಳಿಗೆ ಎಲ್ಲರಿಗೂ ಕೊಡಿ. ನೀವು ಒಂದು ಪೂಜೆ ಕೊಡಿ. ಅವತ್ತು ವಿಶೇಷವಾಗಿ ಹನುಮಂತನ ಜಯಂತಿ ಇರೋದರಿಂದ ಲಕ್ಷ್ಮೀನಾರಾಯಣ, ನಾನು ಅವಾಗಲೇ ಹೇಳ್ದಂಗೆ ಲಕ್ಷ್ಮೀನಾರಾಯಣ ಅವ್ರಿಗೆ ಪೂಜೆ ಮಾಡಿದಷ್ಟು ನಮಗೆ ಸರ್ವಸಿದ್ಧಿ ಯೋಗ ಸಿಗುವಂಥ ದಿನ ಆಗಿದೆ. ಹಂಗಾಗಿ ನೀವು ಒಂದು ಪೂಜೆಗಳ್ನ, ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊಡಿ. ಮತ್ತು ಒಂದು ಚಂದ್ರವನ್ನು ನೋಡಿ, ಚಂದ್ರನಿಗೊಂದು ಆಗ್ರಹ ನೀಡಿ ಅವ್ರಿಗೂ ಒಂದು ಪೂಜೆ ಕೊಡೋದ್ರಿಂದ ನಮಗೆ ತುಂಬ ಫಲ ಸಿಗುತ್ತೆ. ನೀವು ಮನೆಯೆಲ್ಲ ಒರೆಸ್ಕೊಂಡು ಬೇಗ ಒಂದು ಸ್ವಚ್ಛ ಮಾಡ್ಕೊಳ್ಳಿ. ಮತ್ತು 3 ಥರ ಎಣ್ಣೆ ಹಾಕಿ ನೀವು 3 ಬತ್ತಿ ಹಾಕಿ 3 ದಿಕ್ಕಿಗೆ, ಅಂದರೆ ಒಂದೊಂದು ದಿಕ್ಕಿಗೆ 2 ಬತ್ತಿ ಹಾಕಿ ದೀಪ ಹಚ್ಚೋದ್ರಿಂದ 3 ಲೋಕದ ಕಷ್ಟ ಪರಿಹಾರ ಆಗುತ್ತೆ. ತುಪ್ಪದ ಆರತಿ ಮಾಡಿ ತುಂಬ ಈ ಥರ ಒಂದು ಸಣ್ಣ ಪುಟ್ಟ ಒಂದು ಪೂಜೆ ಪುರಸ್ಕಾರದಲ್ಲಿ ನಮಗೆ ಕೋಟಿ ಕೋಟಿ ಫಲ ಸಿಗುವಂಥ ಒಂದು ದಿವಸ ಆಗಿದೆ ಚೈತ್ರ ಹುಣ್ಣಿಮೆ. ವಿಶೇಷವಾಗಿ ಚೈತ್ರ ಮಾಸದಲ್ಲಿ ನಮ್ಮ ಯುಗಾದಿ ಹಬ್ಬ ಬರುತ್ತೆ. ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಹೊಸ ಪಂಚಾಂಗ ಬಂದಿದೆ. ಎಲ್ಲರ ಭವಿಷ್ಯನೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ವಿಶೇಷವಾಗಿ ಬಂದಿರೋ ಅಂತಹ ಈ ಹನುಮಂತನ ಜಯಂತಿ ಹುಣ್ಣಿಮೆ ನಮಗೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ಅವತ್ತಿನಿಂದ ಒಂದು ಹನುಮಾನ್ ಚಾಲೀಸ್ ಬರುತ್ತಲ್ಲ, ಆ ಚಾಲೀಸ್ನ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡಿಸಿ ಬರೋ ಅಂಥವ್ರು ಒಂದು 3-4 ದಿವಸದಿಂದ ಮುಂದಿನಿಂದ ಹೇಳ್ಕೊಂಬನ್ನಿ. 108 ಸರಿ ಹನುಮಾನ್ ಚಾಲೀಸ್ನ ಪಠಿಸಿದ್ರೆ ಒಳ್ಳೆಯದು. ನಿಮ್ಗೆ ಹೇಳೋಕ್ಕೆ ಶಕ್ತಿ ಇಲ್ಲ ಅಂದರೆ ನೀವು ಒಂದು ಕ್ಯಾಸೆಟ್ ಮುಖಾಂತರ ಮೊಬೈಲನ್ನು ಹಾಕ್ಕೊಂಡ್ರೆ ತುಂಬ ಒಂದು ಶಕ್ತಿಶಾಲಿಯಾಗಿರೋವಂಥ ಹನುಮಾನ್ ಚಾಲೀಸ್ನ ಹಾಕ್ಕೊಂಡ್ರೆ ನೋಡಿ, ಯಾವ ರೋಗ ರುಜಿನ ಪೀಡೆ ಪಿಚಾಚಿಗಳು ಏನೇ ಇದ್ರೂ ಒಂದು ಪರಿಹಾರ ಆಗುವಂತಹ ಒಂದು ಹನುಮಾನ್ ಚಾಲೀಸಲ್ಲಿ ಅಷ್ಟು ಒಂದು ಪವರ್ ಇದೆ. ಮತ್ತು ಓದೋವಂಥ ಮಕ್ಕಳು, ಮದುವೆ ಆಗದೆ ಇರೋವಂಥ ಮಕ್ಕಳು ಪ್ರತಿಯೊಬ್ಬರು ಹನುಮಾನ್ ಚಾಲೀಸ್ನ ಕಲ್ತ್ಕೊಳ್ಳಿ. ಹನುಮಾನ್ ಚಾಲೀಸಲ್ಲಿ ತುಂಬ ಒಂದು ಶಕ್ತಿ ಇರೋವಂಥದ್ದೊಂದಾಗಿದೆ. ಪ್ರತಿಯೊಬ್ಬರು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಂದು 2 ದೀಪನ ಅಂಟಿಸ್ಬಿಟ್ಟು ಬನ್ನಿ. ಮತ್ತು ಏನು ಗುರುವಾರ ಬ್ರಾಹ್ಮಿ ಮುಹೂರ್ತ ಮತ್ತು ಒಂದು ಸೂರ್ಯೋದಯ ಟೈಮು, ಹನುಮಂತ ಸ್ವಾಮಿ ಹುಟ್ಟಿದ ದಿನ ಅಂತ ಹೇಳಿದ್ದೀನಿ. ಆ ಟೈಮ್ನಲ್ಲಿ ನೀವು ಆದಷ್ಟು ಒಂದು ಅರಳಿ ಮರನ ಒಂದು ಸುತ್ತೋದ್ರಿಂದ ನಿಮಗೆ ಒಂದು ಫಲ ಸಿಕ್ಕುತ್ತೆ. ಯಾರು ಮಕ್ಕಳಾಗದೇ ಇರೋರು, ಮದುವೆ ಆಗದೆ ಇರೋರು ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಹಳ್ಳಿ ಮರ ಸುತ್ತಿ. ಹಳ್ಳಿ ಮರದಲ್ಲಿ ಮುಕ್ಕೋಟಿ ದೇವರು ಇರ್ತಾರೆ. ಮುಖ್ಯವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ದೇವರು ನೆಲೆಸಿರೋ ಅಂತಹ ಪವಿತ್ರವಾದ ಒಂದು ವೃಕ್ಷ ಅಂತಲೇ ನಾವು ಹೇಳ್ತೀವಿ. ಆ ಒಂದು ವೃಕ್ಷದನ್ನು ನೀವು ಸುತ್ಕೊಂಡ್ಬನ್ನಿ ಸ್ನೇಹಿತರೆ. ಬಂದು ಇಷ್ಟೆಲ್ಲ ನೀವು ಒಂದು ಪೂಜೆ ಮಾಡೋದ್ರಿಂದ ನಿಮಗೆಲ್ಲ ಸಿಕ್ಕುತ್ತೆ. ಈ ಚೈತ್ರ ಹುಣ್ಣಿಮೆ ಎಲ್ಲರೂ ಜೀವನದಲ್ಲೂ ಒಳ್ಳೇದು ಮಾಡಲಿ. ಮುಖ್ಯವಾಗಿ ಹನುಮಾನ್ ಜಯಂತಿ ಪ್ರತಿಯೊಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ದೇವಸ್ಥಾನಗಳಲ್ಲೂ ಮಾಡ್ತಾರೆ. ವಿಶೇಷವಾಗಿ ಆ ಪ್ರಸಾದ ಮತ್ತು ಏನು ಹನುಮಂತನ ಜಯಂತಿಲಿ ಕೊಡೋಂಥ ಒಂದು ಕೇಸರಿ ಬಾತು ಎಲ್ಲನೂ ನೀವು ಸ್ವೀಕರಿಸಿ. ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಖ್ಯವಾಗಿ ಬುಧವಾರ ಇದೆ 7 ಗಂಟೆಯಿಂದ ಮಾಡೋವಂಥವ್ರು ಮಾಡ್ತಾರೆ. ಎಲ್ಲ ನಮ್ಗೆ ಸಿಕ್ಕಿರೋದು ಗುರುವಾರ 2ನೇ ತಾರೀಕು. ಮರಿದೇನೆ ನೀವು ಬ್ರಾಹ್ಮಿ ಮುಹೂರ್ತ ಏನು 7:40ಕ್ಕೆ ಮುಕ್ತಾಯ ಆಗೋಗ್ಬಿಡುತ್ತೆ ಈ ಹುಣ್ಣಿಮೆ. ಅಷ್ಟರಲ್ಲಿ ನೀವು ಈ ಪೂಜೆಗಳನ್ನೆಲ್ಲ ಮಾಡ್ಕೊಳ್ಳಿ. ಹನುಮಂತನ ಪೂಜೆನೂ ನೀವು ಬೆಳಗ್ಗೆನೇ ಮಾಡಬೇಕು. ಎಲ್ಲ ಹಿಂದಿನ ದಿವಸನೇ ರೆಡಿ ಮಾಡಿಕೊಂಡು ನೀವೊಂದು ನೀರು ಮಜ್ಜಿಗೆ, ಪಾನಕ ಪ್ರತಿಯೊಂದು ನೈವೇದ್ಯಕ್ಕೆ ಇಡ್ಬೋದು. ಎಲ್ಲನೂ ಇಷ್ಟ ಹನುಮಂತ ಸ್ವಾಮಿಯವ್ರಿಗೆ. ಇವೆಲ್ಲ ಮಾಡಿ ಅಕ್ಕಪಕ್ಕದವ್ರಿಗೂ ಮಕ್ಳುಗಳಿಗೊಂದು ಪ್ರಸಾದ ಕೊಡಿ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ. ಹನುಮಂತನ ನೋಡಿ ಸರ್ವಸಿದ್ಧಿ ಆಂಜನೇಯ ಅಂತಲೇ ಕರೀತಾರೆ. ನಮ್ಮ ಕಾರ್ಯನ ಸಿದ್ಧಿ ಮಾಡೋರೆ ಹನುಮಂತ ಸ್ವಾಮಿಯವರು. ಹಂಗಾಗಿ ಎಲ್ಲರೂ ಆಂಜನೇಯ ಸ್ವಾಮಿಯ ಆಶೀರ್ವಾದನ ದೇವಸ್ಥಾನದ ಸನ್ನಿಧಿಲೂ ಪಡೀರಿ, ಮನೇಲೂ ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.